ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಾನಪದ ಕಲಾವಿದರಿಗೆ ರಾಜ್ಯ ಸರ್ಕಾರದ ಮಾಶಾಸನದ ಜೊತೆಗೆ ಕೇಂದ್ರ ಸರ್ಕಾರದ ಮಾಶಾಸನ ಲಭಿಸಬೇಕು ಎಂದು ಕನ್ನಡ ಜಾನಪದ ಪರಿಷತ್ ಹುಕ್ಕೇರಿ ಘಟಕದ ಅಧ್ಯಕ್ಷ ಸುಭಾಷ್ ನಾಯ್ಕ್ ಹೇಳಿದರು. ಹುಕ್ಕೇರಿ ತಾಲೂಕಿನ ಸಣ್ಣಾಟ ಕಲಾವಿದ ಮತ್ತು ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಭೀಮಪ್ಪ ಹುದ್ದಾರ್ ಇವರಿಗೆ ಏಷಿಯಾ ಅಂತಾರಾಷ್ಟ್ರೀಯ ಸಂಸ್ಕೃತ ಸಂಶೋಧನಾ ವಿಶ್ವವಿದ್ಯಾಲಯ ಚೆನ್ನೈ ಇವರು ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದ ಹಿನ್ನೆಲೆಯಲ್ಲಿ ಹುಕ್ಕೇರಿ ತಾಲೂಕಿನ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮವನ್ನು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಾನಪದ ಕಲಾವಿದ ಗೌರವ ಡಾಕ್ಟರೇಟ್ ಪದವಿ ಪಡೆದ ಭೀಮಪ್ಪ ಹುದ್ದಾರ್ ಇವರಿಗೆ ಸನ್ಮಾನ ಜರುಗಿಸಿ ಅಭಿನಂದಿಸಿದರು. ಶ್ರೀಗಳು ಮಾತನಾಡಿ, ಇತ್ತೀಚೆಗೆ ಜಾನಪದ ಕಲೆಗಳೊಂದಿಗೆ ಸನ್ನಾಟಗಳು ನಶಿಸಿ ಹೋಗುತ್ತಿವೆ. ಅಂತಹ ಪರಿಸ್ಥಿತಿಯಲ್ಲಿ ಕಲಾವಿದ ಭೀಮಪ್ಪ ಹುದ್ದಾರ್ ಇವರಿಗೆ ಸನ್ನಾಟ ಕಲೆಗೆ ಗೌರವ ಡಾಕ್ಟರೇಟ್ ಪದವಿ ಲಭಿಸಿದ್ದು, ಅವರಿಗೆ ಹುಕ್ಕೇರಿ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಗೌರವ ಸಲ್ಲಿಸುತ್ತಿರುವ ಸಂಗತಿಯಿಂದ ರಾಜ್ಯಾಧ್ಯಕ್ಷ ಬಾಲಾಜಿಯವರಿಗೆ ಮತ್ತು ನಮಗೆ ಖುಷಿ ತಂದಿದೆ ಎಂದರು. ಎಲ್ಲೋ ಒಂದ್ ಕಡೆ ಸನ್ನಾಟಗಳಂತೂ ಬಹಳಷ್ಟು ಕಡಿಮೆ ಆಗಿದ್ದಾವೆ. ಇದನ್ನು ಉಳಿಸೋ ಕೆಲಸ ಈ ಪರಿಷತ್ ಮಾಡ್ತಾ ಇರೋದು ಅಭಿಮಾನದ ಸಂಗತಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಾಲಾಜಿ ಅವರಿಗೆ ನಾವು ಮಾತಾಡಿದ್ದು ಬಹಳ ಒಂದು ಅಪರೂಪವಾಗಿರುವ ಕಾರ್ಯಕ್ರಮವನ್ನ ನಮ್ಮ ಹುಕ್ಕೇರಿ ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ತು ನಿಮ್ಮ ಘಟಕ ಇಲ್ಲಿ ಮಾಡ್ತಾ ಇದೆ ಅಂದಾಗ ಬಹಳಷ್ಟು ಖುಷಿ ಪಟ್ಟು ಅವರ ಅಭಿಮಾನದಿಂದ ಶುಭಾಶಯವನ್ನು ಕೂಡ ನಿಮಗೆ ಕೋರಿದ್ದಾರೆ. ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ಹಾಗೆ ಇವರ ಸನ್ಮಾನವನ್ನು ಮಾಡುವ ಒಂದು ಸದಾವಕಾಶ ನಿಮಗೆಲ್ಲ ಬಂದಿರುವುದು ನಿಜಕ್ಕೂ ಕೂಡ ಅರ್ಥಪೂರ್ಣ ಅನ್ನೋ ಮಾತನ್ನ ಹೇಳ್ತಾ, ವೇದಿಕೆ ಮೇಲೆ ಹುಕ್ಕೇರಿ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯ್ಕ್, ಗುತ್ತಿಗೆದಾರ ಮಲ್ಲಪ್ಪ ಬಿಸಿರೊಟ್ಟಿ, ಎಚ್ಎಲ್ ಪೂಜಾರ್, ಶ್ರೀಮತಿ ಲೀಲಾ ರಜಪೂತ್, ವೀಣಾ ಬಾಳಿಕಾಯ್, ಅರುಂಧತಿ ಶಿರಗೆ, ಕುಮಾರ್ ಬಡಿಗೇರ್, ಸುಭಾಷ್ ಬಸ್ತವಾಡ್, ರಾಜು ಬಾಗಲಕೋಟಿ, ಪರಗೌಡ ಪಾಟೀಲ್, ಹಾಲಪ್ಪ ಗಾವಡಿ, ಆನಂದ್ ಜಿರಲಿ ಉಪಸ್ಥಿತರಿದ್ದರು. ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಭೀಮಪ್ಪ ಹುದ್ದಾರ್, ಹುಕ್ಕೇರಿ ತಾಲೂಕಿನ ಜನತೆಯ ಆಶೀರ್ವಾದ ಮತ್ತು ಹಿರಿಯ ಕಲಾವಿದರ ಮಾರ್ಗದರ್ಶನದಿಂದ ಇಂದು ನನಗೆ ಪ್ರಶಸ್ತಿಗಳು ಲಭಿಸಿವೆ. ಇದಕ್ಕೆ ಕಾರಣರಾದ ಕನ್ನಡ ಜಾನಪದ ಪರಿಷತ್ತಿನ ಸದಸ್ಯರಿಗೆ ಆಭಾರಿಯಾಗಿದ್ದೇನೆ ಎಂದರು. ಇವತ್ತಿನ ದಿವಸ ಈಗ ನಾವು ಬೆಳಿಬೇಕಾದ ಕಾರಣ ನಮ್ಮ ಹುಕ್ಕೇರಿ ಜನತೆ, ನಮ್ಮ ಹುಕ್ಕೇರಿ ಯುವಕರು, ಗುರು ಹಿರಿಯರು ಹಾಗೂ ನಮ್ಮ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯಕ ಸದಸ್ಯರು ಇವರೆಲ್ಲರೂ ಕೂಡ ಇವರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಆದ್ರೆ ಇಲ್ಲಿ ಹೆಚ್ಚು ಮಾತಾಡಕ್ಕೆ ಅವಕಾಶ ಇಲ್ಲ. ಇವೆರಡ ಮಾತುಗಳನ್ನು ಹೇಳಿ ಜೈ ಹಿಂದ್, ಜೈ ಕರ್ನಾಟಕ. ನಂತರ ವಿವಿಧ ಕಲಾ ತಂಡಗಳು ಹಾಗೂ ಸಂಘ ಸಂಸ್ಥೆಗಳಿಂದ ಹುದ್ದಾರ್ ಅವರಿಗೆ ಗೌರವ ಸತ್ಕಾರ ಜರುಗಿತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸುಭಾಷ್ ನಾಯ್ಕ್, ಜಾನಪದ ಕಲಾವಿದರಿಗೆ ಕರ್ನಾಟಕ ಸರ್ಕಾರ ನೀಡುವ ಮಾಶಾಸನ ಅಲ್ಪ ಮಟ್ಟದ್ದಾಗಿದೆ. ಕೇಂದ್ರ ಸರ್ಕಾರ ಸಹ ಮಾಶಾಸನ ನೀಡಬೇಕು ಎಂದು ನಮ್ಮ ಪರಿಷತ್ ವತಿಯಿಂದ ಆಗ್ರಹ ಮಾಡಲಾಗುತ್ತಿದೆ. ಈ ವೇದಿಕೆ ಮುಖಾಂತರ ಗ್ರಾಮೀಣ ಭಾಗದ ಕಲಾವಿದರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮಾಶಾಸನ ಲಭಿಸಿದರೆ ವೃದ್ಧಾಪ್ಯ ಜೀವನದಲ್ಲಿ ಸಹಕಾರಿಯಾಗುತ್ತದೆ ಎಂದು ಆಗ್ರಹಿಸಿದರು. ರಾಜ್ಯ ಕೊಡುವಂಥ ಈ ಮಾಶಾಸನ ಸಾಲೋದಿಲ್ಲ. ಅದಕ್ಕೆ ಸೆಂಟ್ರಲ್ದವರು ಸಹಿತ, ಸೆಂಟ್ರಲ್ ಗೌರ್ಮೆಂಟ್ದವರು ಸಹಿತ ಈ ಕಲಾವಿದರಿಗೆ ಮಾಶಾಸನವನ್ನು ಕೊಡಬೇಕು. ತಿಂಗಳಿಗೆ ಇವರು 2,000 ಕೊಡತ್ತಾರೆ, ಅವರು ಒಂದು 3,000 ಹಾಕಿ ಅದಕ್ಕೆ ತಿಂಗಳಿಗೆ 5,000 ರೂಪಾಯಿ ಕಲಾವಿದರಿಗೆ, ನಮ್ಮ ಕಲಾವಿದರಿಗೆ ಕೊಟ್ಟದ್ದಾದ್ರೆ ಅವ್ರಿಗೇನೋ ಒಂದು ಮುಪ್ಪಿನ ಕಾಲಕ್ಕೆ ಒಂದು ಆಧಾರ ಆದಂಗೆ ಆಗ್ತೈತಿ ಅನ್ನೋಂಥ ನಿಟ್ಟಿನೊಳಗೆ ನಾವು ಇವತ್ತಿನ ದಿವಸ ನಮ್ಮ ಜಾನಪದ ಪರಿಷತ್ನ ರಾಜ್ಯ ಅಧ್ಯಕ್ಷರಾಗಿರುವಂಥ ಬಾಲಾಜಿಯವರು, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರೋ ಗುಂಡ್ಲೂರವರು, ಇನ್ನು ಅನೇಕ ಹಿರಿಯರು ಕೂಡಿಕೊಂಡು ಹೋರಾಟವನ್ನು ಮಾಡುತ್ತಾರೆ. ಆ ಹೋರಾಟಕ್ಕೆ ಜಯ ಸಿಗಲಿ. ನಮ್ಮ ಎಲ್ಲ ಕಲಾವಿದರಿಗೆ ಮಾಶಾಸನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡೂ ಮಾಶಾಸನ ಸಿಗುವಂಥ ವ್ಯವಸ್ಥೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಇವತ್ತಿನ ದಿವಸ ನಮ್ಮ ಜಾನಪದ ಪರಿಷತ್ ವತಿಯಿಂದ, ಈ ವೇದಿಕೆ ವತಿಯಿಂದ ಎಲ್ಲರೂ ಕೂಡಿಕೊಂಡು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಲಾವಿದರಾದ ಲಕ್ಷ್ಮೀ ಅರಭಾವಿ,
ಸಿದ್ರಾಮ್ ನಾಯಿಕ್, ಅಶೋಕ್ ಚವಲಗಿ, ಬಸಗೌಡ ಪಾಟೀಲ್, ವಸಂತ್ ಖುಬಾನುಗೋಳ್ ಸೇರಿದಂತೆ ಸಾವಿರಾರು ಜನ ಕಲಾಪ್ರೇಮಿಗಳು ಹಾಜರಿದ್ದರು.